ನಮಸ್ಕಾರ ವೀಕ್ಷಕರೇ, ನಾನು ಪ್ರತಿಭಾ ಅಜಯ್. ನಿಮಗೆಲ್ಲರಿಗೂ ಟಿಫನ್ ಬಾಕ್ಸ್ಗೆ ಸ್ವಾಗತ. ಈ ದಿನ ಹೆಲ್ದಿ ಗೋಧಿ ಹುರಿ ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಗೋಧಿ ಹಿಟ್ಟು ಅಂದರೆ ಇದನ್ನು ಗೋಧಿನ ಹುರಿದು ಪುಡಿ ಮಾಡಿಕೊಂಡು ಹಿಟ್ಟು ಆಗಿದೆ. ಸಕ್ಕರೆ ಪುಡಿ, ತುಪ್ಪ, ಹಾಲಿನ ಪುಡಿ, ಡ್ರಿಂಕಿಂಗ್ ಚಾಕ್ಲೇಟ್ ಪೌಡರ್, ಹಾಲು, ಇದು ಗೋಡಂಬಿ, ದ್ರಾಕ್ಷಿ, ಬಾದಾಮಿ. ಈಗ ಮೊದಲಿಗೆ ಗೋಧಿ ಹಿಟ್ಟನ್ನ 4 ಸ್ಪೂನ್ ಹಾಕೋಣ. ನಂತರ ಸಕ್ಕರೆ ಪೌಡರ್ 1 ಸ್ಪೂನ್ ಸಾಕಿದ್ದಕ್ಕೆ. ಹಾಲಿನ ಪುಡಿನಲ್ಲಿ ಸ್ವೀಟ್ ಅಂಶ ಇರೋದ್ರಿಂದ ನಾನು ಸಕ್ಕರೆನ 1 ಸ್ಪೂನ್ ಹಾಕಿದ್ದೀನಿ. ಹಾಲಿನ ಪುಡಿ 2 ಸ್ಪೂನ್ ಹಾಕಿದ್ದೀನಿ. ಇದು ಖಂಡಿತ ಮಕ್ಕಳಿಗೆ ಇಷ್ಟ ಆಗುತ್ತೆ, ಯಾಕಂದರೆ ಈ ಹಾಲಿನ ಪುಡಿ, ತುಪ್ಪ, ಡ್ರೈ ಫ್ರೂಟ್ಸು, ಡ್ರಿಂಕಿಂಗ್ ಚಾಕ್ಲೇಟ್ ಪೌಡರ್. ಇದು ಡ್ರಿಂಕಿಂಗ್ ಚಾಕ್ಲೇಟ್ ಪೌಡರ್ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈ ಡ್ರೈ ಫ್ರೂಟ್ಸ್ ಹಾಕೊಂಡ್ಬಿಡೋಣ. ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಆ್ಯಕ್ಚುಲಿ ಇದನ್ನು ಸ್ವಿಮ್ಮಿಂಗ್ ಹೋಗೋ ಮಕ್ಕಳಿಗೆ ಇದನ್ನು ಕೊಡ್ತಾರೆ. ಅವರಿಗೆ ಎನರ್ಜಿ ತುಂಬ ಲಾಸ್ ಆಗಿರುತ್ತೆ ಸ್ವಿಮ್ ಮಾಡ್ಕೊಂಡು ಬಂದಿದ ತಕ್ಷಣ. ಆವಾಗ ಇದು ತಕ್ಷಣ ಅವ್ರಿಗೆ ರಿಕವರ್ ಆಗುತ್ತೆ. ಒಂದು 2 ಸ್ಪೂನು ಹಾಲು ಹಾಕೋಣ. ಚೆನ್ನಾಗಿ ಕಲಸೋಣ. ಇದನ್ನು ಬೇಕಾದ್ರೆ ಯಾವುದನ್ನ ಡಿಫ್ರೆಂಟ್ ಶೇಪಲ್ಲೂ ಮಾಡ್ಕೊಳ್ಬೋದು. ನಾನಿವಾಗ ಹುರಿ ಹಿಟ್ಟು ಹೇಗಿರುತ್ತೋ ಅದೇ ಸ್ಟೈಲಲ್ಲೇ ಮಾಡ್ತಾಯಿದ್ದೀನಿ. ಇದು ಒಂದು ತಿಂದರೆ ಸಾಕು, ನಮಗೆ ಬೆಳಗಿನ ಟಿಫನ್ ಸಾಕಾಗುತ್ತೆ, ಅಷ್ಟು ಹೆವಿ ಇದೆ, ಆರೋಗ್ಯಕ್ಕೂ ಒಳ್ಳೆಯದು. ರೆಡಿಯಾಗಿದೆ. ನೋಡಿದಲ್ಲ, ಗೋಧಿ ಹುರಿ ಹಿಟ್ಟು ರೆಡಿಯಾಗಿದೆ. ಎಷ್ಟು ಈಸಿ ಇದೆ ಅಲ್ಲ. ಇನ್ನೂ ನಿಮಗೆ ಹೊಸ ಹೊಸ ರೆಸಿಪಿ ಬೇಕಾ? ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಿ. ನಮಸ್ಕಾರ.